ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲಾಗಿ ಹೇಗೆ ಗೀ ರೈಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ, ವಿಡಿಯೋನ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಸೊ ನಾನ್ ವೆಜ್ಗಂತೂ ಎಲ್ಲ ರೆಸಿಪೀಸ್ಗೂ ಸಕ್ಕತ್ತಾಗಿರುತ್ತೆ ಇದು ತಿನ್ನೋಕ್ಕೆ. ಸೊ ಒಂದ್ಸತಿ ಟ್ರೈ ಮಾಡಿ. ಇವಾಗ ವಿಡಿಯೋ ಹಾಕ್ತೀನಿ. ಇಲ್ಲಿ ನಾನು 2 ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗನ ತೊಗೊಂಡಿದ್ದೀನಿ. ಸೊ 2 ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ನಾವು ಮಿಕ್ಸಿಗೆ ಹಾಕೋಣ, ಇನ್ನೊಂದು ಈರುಳ್ಳಿನ ನಾವು ಫ್ರೈಗೆ ಹಾಕಬೇಕಾಗುತ್ತೆ. ಸೊ ನೀವು ಜಾಸ್ತಿ ಜನ ಮಾಡ್ತಾಯಿದ್ರೆ 4 ತೊಗೊಳ್ಳಿ. ಸೊ ಇಲ್ಲಿ ನಾನು ಈರುಳ್ಳಿ ಹಾಕಿದೆ. ಈರುಳ್ಳಿ ಹಾಕಾದ್ಮೇಲೆ ಇವಾಗ ಕೊತ್ತಂಬರಿ ಹಾಕಿದ್ದೀನಿ. ಬೇಕಂದರೆ ನೀವು ಪುದೀನ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ಇಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ನಾವು ಏನು ಸ್ಪೈಸಸ್ ತೊಗೊಂಡಿವಿ, ಚಕ್ಕೆ, ಲವಂಗ, ಅದನ್ನ ಕೂಡ ಹಾಕಿ, ಮೆಣಸಿನ್ಕಾಯಿನ ಕೂಡ ಇದ್ರ ಜೊತೆಗೆ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಬನ್ನಿ. ತುಂಬ ತೆಳ್ಳಗೆ ಕೂಡ ಗ್ರೈಂಡ್ ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ಸೊ ಅಷ್ಟರೊಳಗೆ ನಾನು ಇಲ್ಲಿ ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ. ಸೊ ಫ್ರೈ ಮಾಡೋಕ್ಕಿಂತ ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಳ್ಳಿ. ಇವಾಗ ನಾವು ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ ಒಳಗೆ ಫಸ್ಟು ಎಣ್ಣೆ ಹಾಕೋಣ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ಇದು ನಿಮಗೆ ಆಪ್ಷನಲ್, ತುಪ್ಪ ಬೇಕಂದರೆ ಹಾಕಿ, ಇಲ್ಲ ಅಂದರೆ ಬಟರ್ ಕೂಡ ಹಾಕ್ಬೋದು. ಸೊ ಗೀ ರೈಸೇ ಮಾಡ್ತಿರೋದು, ಬಟ್ ಈ ಸೆಕೆಗಾಲದಲ್ಲಿ ತುಪ್ಪ ಹಾಕಿದ್ರೆ ತುಂಬಾ ಬಾಡಿಕೆ ಆಗುತ್ತೆ. ಆ ಕಾರಣದಿಂದ ನೀವು ಬೆಣ್ಣೆ ಹಾಕಿದ್ರೆ ಇನ್ನೂ ಒಳ್ಳೆಯದು. ಸೊ ನಿಮ್ಮ ಚಾಯ್ಸ್ ಬೇಕಂದರೆ ತುಪ್ಪನೇ ಹಾಕ್ಬೋದು. ನಾನಿಲ್ಲಿ 1 ಕಪ್ ಫುಲ್ ಬೆಣ್ಣೆ ಹಾಕಿದ್ದೀನಿ. ಸೊ ಬೆಣ್ಣೆ ಹಾಕಿ ಆದಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಈಗ ಈರುಳ್ಳಿನ ಹಾಕ್ತಾಯಿದ್ದೀವಿ. ಸೊ ಈರುಳ್ಳಿನ ತುಂಬಾ ಕೂಡ ಫ್ರೈ ಮಾಡ್ಕೋಬೇಡಿ. ಸೊ ತೋರಿಸ್ತೀನಿ ನಾನು ಯಾವ ಥರ ಅದು ಫ್ರೈ ಆಗಬೇಕು ಅಂತ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಬಂದು ಒಂದು ಸ್ವಲ್ಪ ಬ್ರೌನ್ ಅಷ್ಟೇ ಸಾಕು, ತುಂಬ ಬ್ರೌನಿಷ್ ಮಾಡ್ಕೋಬೇಡಿ, ನೆಸೆಸಿಟಿ ಇಲ್ಲ. ಯಾಕಂದರೆ ನಾವು ಈರುಳ್ಳಿ ಆಲ್ರೆಡಿ ನಾವು ಇವಾಗ ಮಿಕ್ಸಿಗೆ ಕೂಡ ಹಾಕಿರೋದ್ರಿಂದ ಇಲ್ಲಿ ತುಂಬಾ ಇದು ಆದರೂ ಕೂಡ ಚೆನ್ನಾಗಿ ಬರಲ್ಲ ಅದು. ಸೊ ಇಲ್ಲಿ ನಾನು ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಒಂದು 2 ಮಿನಿಟ್ಸ್ ಫ್ರೈ ಆಗಬೇಕು ಇದು ಅಷ್ಟೇ. ಸೊ ಇವಾಗ ನೋಡಿ, ಈ ಥರ ಆದರೆ ಸಾಕು, ಇನ್ನೂ ಜಾಸ್ತಿ ಫ್ರೈ ಮಾಡ್ಕೋಬೇಡಿ, ಚೆನ್ನಾಗಿ ಬರಲ್ಲ ಅದು, ಮತ್ತು ಹೊತ್ತಿರೋ ಥರ ವಾಸನೆ ಬಂದುಬಿಡುತ್ತೆ. ಸೊ ಒಂದಿಷ್ಟು ರೆಸಿಪೀಸ್ಗೆ ನಾವು ಆ ಥರ ಫ್ರೈ ಮಾಡ್ಕೊತೀವಿ, ಬಟ್ ಇದಕ್ಕೆ ಅಷ್ಟೊಂದು ಬೇಡ. ಸೊ ಇವಾಗ ನಾನು ಆ ಥರ ಫ್ರೈ ಮಾಡಿ ಆದಮೇಲೆ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ, ಸೊ ಅದನ್ನ ಹಾಕ್ತೀವಿ. ಸೊ ಅದು ಹಾಕಾದ್ಮೇಲೆ ನಾನು ಚೂರು ಆ ಮಿಕ್ಸಿಗೆ ನೀರು ಹಾಕಿ ಅದರೊಳಗೆ ಹಾಕಿದೆ. ಸೊ ಇವಾಗ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ನಾನಿಲ್ಲಿ ಸಣ್ಣ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ನೋಡಿ, ನೀವು ಆ್ಯಡ್ ಮಾಡ್ಕೊಳ್ಳಿ. ಕಲ್ಲುಪ್ಪಾದರೆ ಇಷ್ಟೊಂದು ಹಾಕೋ ನೆಸೆಸಿಟಿ ಇರಲ್ಲ. ಸೊ ಇವಾಗ ನಾನು ಹಾಕಿ ಇದು ಹಸಿ ವಾಸನೆ ಹೋಗೋ ತನಕ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಯಾವುದೇ ಫ್ರೈ ಮಾಡಿ ಹಾಕಿರಲ್ಲ ಮಿಕ್ಸಿಗೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಹೋದ್ಮೇಲೆ ನೀವು ಎಷ್ಟು ಅಕ್ಕಿ ತೊಗೊಂಡಿದ್ದೀರ ಅದಕ್ಕೆ ಅನುಗುಣವಾಗಿ ನೀವು ನೀರನ್ನ ಹಾಕಬೇಕಾಗುತ್ತೆ. ನಾನು 1.5 ಕಪ್ ಅಕ್ಕಿ ತೊಗೊಂಡಿದ್ದೆ. ಸೊ ಅದಕ್ಕೋಸ್ಕರ 3 ಕಪ್ ನೀರು ಹಾಕಿದ್ದೀನಿ. ಸೊ ಕೆಲವೊಬ್ಬರು ಅಕ್ಕಿ ಡಿಫ್ರೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಕ್ಕಿ ನೀರನ್ನ ನೋಡಿ ಹಾಕ್ಕೊಳ್ಳಿ ನೀವು. ಸೊ ಇವಾಗ ನಾನು ಇಲ್ಲಿ ಹಾಕಾದ್ಮೇಲೆ ಇವಾಗ ಅಕ್ಕಿನೂ ಹಾಕಿದ್ದೀನಿ. ಲಿಡ್ ಕ್ಲೋಸ್ ಮಾಡಿದೆ. ಸೊ ನೋಡಿ ಯಾವ ಥರ ಬಂದಿದೆ ಅಂತ. ಇದಕ್ಕೆ ನಾವು ಚಿಕನ್ ಗ್ರೇವಿ ಕೂಡ ಮಾಡಿದ್ವಿ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.